ನಿದ್ದೆ ಬಂದಾಗ ಎದ್ದೇಳ್ಸೋದು. ನಾವೆಲ್ಲರೂ ರಾಕಿ ಬಾಯ್ ಅಂತ ಹೇಳ್ತಿದ್ವಿ, ಅದು KGF ಇಂದ. ಈಗ ರಾಯ ಅಂತ ಹೇಳ್ತೀವಿ, ಆ ತರ ಮಾಡಿದಾರಂತೆ. ನಂದಿ ಬೆಟ್ಟದ ಸಂದಿಗಂದಿಗೆ ನನ್ನ ವೈದನು ಚೆನ್ನು ನೋಡ್ಬೇಕು, ಎಲ್ಲ ಎಡೆ ಎತ್ಕೊಂಡು ಬರ್ತಾರಂತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಫಿಲಮಿಗೆ ಹೋಗೋಣ ಅಂದರೆ ಹುಷಾರಿಲ್ಲದೆ ಮಲ್ಕೊಂಬಿಟ್ಟೆ. ಈಗಾರು ಹೋಗೋಣ ಅಂತ ಬೈಕಿಂದ ಕೂತಿದ್ದೀನಿ. ಯಾವ ಮೂವಿಗೆ ಅಂದರೆ ನಾವು ಹೋಗ್ತಾಯಿದ್ದೀವಿ ಇವತ್ತು ಟಾಕ್ಸಿಕ್ ಮೂವಿ. ಆದರೂ ಬೇಜಾರ ಅಂದರೆ ಫಸ್ಟ್ ಶೋ ನೋಡಲಿಲ್ಲ ಅಂತ. ಪ್ರತಿ ಸಿನಿಮಾನು ಫಸ್ಟ್ ಶೋ ನೋಡ್ತಾ ಇದ್ದೆ. ಈ ಸಲ ನನಗೆ ಹುಷಾರಿಲ್ಲದೆ ಕಾರಣದಿಂದ 6 ಗಂಟೆಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈ ಟಾಕ್ಸಿಕ್ ಮೂವಿ 4DX ರಿಲೀಸ್ ಆಗಿದೆ. ಅದಕ್ಕೆ ಈ ಸಲ ನಾವು 2:15ಗೆ 2:15 ಶೋಗೆ ಹುಷಾರಿಲ್ವಲ್ಲ, ಹಾಗಾಗಿ ಎದ್ದೋಳೋದು ಲೇಟು. 10 ಗಂಟೆಗೆ ಎದ್ದು 11 ಗಂಟೆ ಅಷ್ಟೊತ್ತೆ ರೆಡಿಯಾಗಿ ಇಲ್ಲಿಂದ ಅಲ್ಲಿಗೆ ಒಂದು 2 ಅವರ್ ಜರ್ನಿ ವೈಟ್ ಫೀಲ್ಡಲ್ಲಿ. ಟಿಕೆಟ್ ಅಂತ ಅವತ್ತು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ವೈಟ್ ಫೀಲ್ಡಲ್ಲಿ ಬುಕ್ ಮಾಡಿದ್ದೀನಿ. ನೋಡೋಣ 4DX ಯಾವ ಥರ ಇರುತ್ತೆ, ಅಲ್ಲೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಮುಂದಿನ ಡ್ಯೂರೇಷನ್ ಹಿಂಗೆ ಹೋಗ್ಬೇಕು, ಹಿಂಗೆ ಇವನೇನೋ ಮಾಡ್ಬೇಕಂತ ನೋಡ್ರಿ. ಒಂದು ಟೈಮಲ್ಲಿ ಬರೋ ಎಷ್ಟು 50 ರೂಪಾಯಿಂದ ಫಿಲಮ್ ನೋಡೋಕೆ ಹೋಗ್ತಾ ಇದ್ದಿದ್ದು. ಅದು 50 ರೂಪಾಯಿ ಜೋಡ್ಸೋಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ. ಈಗ 1,500 ಗುರು, 1,500 ಕೊಟ್ಟು ನಮ್ಮ ಕನ್ನಡ ಸಿನಿಮಾ ನೋಡೋಕ್ಕೆ ನಮ್ಮ ಮನೆಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ವೈಟ್ ಫೀಲ್ಡ್ ಫಿನೆಕ್ಸ್ ಮಾಲಿಗೆ ಹೋಗ್ತಾ ಇದ್ದೀವಿ ಗುರು. ಹೆಂಗೆ ಅಂತ ಅಂದರೆ ಇವೆಲ್ಲ ಎಫರ್ಟ್. ಮತ್ತು ಬೆಳಗ್ಗೆ 6 ಗಂಟೆ ಶೋಗೆ ಯಾಕೆ ಹೋಗಲಿಲ್ಲ ಅಂತಂದರೆ ಯಶ್ ಅವರೇ ಹೇಳಿಲ್ವಾ, ಪ್ರತಿಯೊಬ್ಬರು ಸಿನಿಮಾ ನೋಡಿ, ಆದರೆ ಹುಷಾರಿಲ್ಲ ಅಂದರೆ ರೆಸ್ಟ್ ತಗೊಂಡು ನೋಡಿ ಅಂತ. ಹಾಗಾಗಿ ನಮ್ಗೆ ಹುಷಾರಿರಲಿಲ್ಲ. ಹಾಗಾಗಿ ಸುಮ್ಮನೆ ಅಷ್ಟೊತ್ತಿಗೆ ಎದ್ದೋಗಿ ಹುಷಾರಾಗದೇ ಇರೋದು ಅವರಿಗೂ ಕೂಡ ಬೇಜಾರಾಗುತ್ತೆ, ನಿಜ ಅಲ್ವಾ? ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಮಧ್ಯಾಹ್ನ ಆರಾಮಾಗಿ ಹೋಗಿ ನೋಡೋಣ. ಅದು ಬೇರೆ ಒಳ್ಳೆ ಸಕ್ಕತ್ತಾಗೆ ಇರುತ್ತೆ. ಅಲ್ಲಿದ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗಿರುತ್ತೆ ಅನ್ನೋದು ನೋಡೋಣ. ಪ್ರತಿ ಸಲ 6 ಗಂಟೆಗೆ ಹೋಗಿ ಅಭ್ಯಾಸ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಯಶ್ ಮೂವಿಗೆ ಹೋಗ್ತಾ ಇರೋದು ಮಧ್ಯಾಹ್ನ, ಇದೇ ಫಸ್ಟ್ ಟೈಮ್. ಅದು ಪ್ರತಿ ಸಲ 100 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತಾ ಇದ್ದೀವಿ. ಈ ಸಲ ಅಂತೂ 1,500ಕ್ಕೆ ಅಂದರೆ ನಮ್ಮ ಇಡೀ ಬ್ಯಾಚ್ನೇ ಕರ್ಕೊಂಡು ಹೋಗ್ಬೋದು. ಹಂಗಿರುತ್ತೆ. ನೋಡೋಣ ಯಾವ ಥರ ಇರುತ್ತೆ ಅನ್ನೋದು ಮುಂದೆ ತೋರಿಸ್ತೀನಿ. ಇನ್ನೂ ತುಂಬ ಈ ಬ್ಲಾಗಲ್ಲಿ ಏನೇನೋ ಬರುತ್ತೆ. ಇದು ನನ್ನ ತುಂಬ ದಿನಗಳಾದಮೇಲೆ ಫಸ್ಟ್ನೇ ಬ್ಲಾಗ್ ಅಂದ್ಕೊಳ್ಳಿ. ನೋಡೋಣ ಯಾವ ಥರ ಇರುತ್ತೆ. ಇಲ್ಲಿಂದ ಫಸ್ಟು ನಮ್ಮ ಫ್ರೆಂಡ್ ಮನೆ ನೋಡಿ. ನಾವಂತೂ ಮಾಲಿಗೆ ಹೋಗೋದು ಅಂತ ಈ ಥರ ರೆಡಿಯಾಗಿದ್ದೀವಿ. ನಮ್ಮ ಫ್ರೆಂಡ್ ಉಮಾಶಂಕರ್ ಹೆಂಗೆ ರೆಡಿಯಾಗಿರ್ತಾನೆ ಅಂತ ಗೊತ್ತಿಲ್ಲ, ಇನ್ನು ಗೆದ್ದವನೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನೋಡೋಣ. ನೋಡ್ರಿ, ಅಯ್ಯೋ ಸುಂದ್ರ 6 ಗಂಟೆಗೆ ಟಿಕೆಟ್ ಬುಕ್ ಮಾಡಿ ಬರ್ಲುದ್ದ ಮಹಾಪುರುಷ ಇವನಿಂದಾನೇ ಇವತ್ತು ನನಗೆ ಫಸ್ಟ್ ಶೋ ಮಿಸ್ ಆಗಿರೋದು. ಆಂಟಿ ಎಲ್ಲಿ ನಿಮ್ಮ ಅಜ್ಜಿಯಲ್ಲಿ? ಮೋಟೋ ನೀನಾರ ಬಗ್ಗೆ ದಾಸ್ಬೇಕು ತಾನೆ. 6 ಗಂಟೆ ರಾತ್ರಿ ಜೋಶಾಗಿ ಹೇಳ್ಬಿಡ್ತಾರೆ ಫಸ್ಟ್ ಶೋ ಫ್ಯಾನ್ ಶೋ ಹೋಗೋಣ ಅಂತ. ನೋಡಿದ್ರೆ ಎದ್ದಾಳಲ್ಲ. ಆಂಟಿ ಯಾಕ್ರಿ ಆಂಟಿ ಬೆಳಗ್ಗೆ ಎದ್ದಾಡ್ಸ್ಲಿಲ್ಲ? ರಾತ್ರಿ 2,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಬುಕ್ ಮಾಡಿಸೋನೆ, ಫಿಲಮಿಗೆ ಹೋಗಿಲ್ಲ. ನೋಡ್ರಿ ಆಂಟಿ ಹಿಂಗೆ ಮಾಡ್ಬಿಟ್ರೆ ಬೆಳಗ್ಗೆ ಹೋಗೋನೆ. ನಿಮ್ಗೆ ಬಂಕಾಗಿ ರೆಡಿ ಆಗ್ಬಿಟ್ಯಾ? ಅಲ್ಲ ಆಂಟಿ, ಟಿಕೆಟ್ ಬುಕ್ ಮಾಡ್ಸೋ ರಾತ್ರಿ 3 ಗಂಟೆಗೆ ಫೋನ್ ಮಾಡಿ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು 2,000 ರೂಪಾಯಿ ಆಂಟಿ. ನೋಡಿದ್ರೆ ಬೆಳಗ್ಗೆ ಎದ್ದಳ್ಳೇ ಇಲ್ಲ. ಸುಮ್ಮನೆ 2,000 ರೂಪಾಯಿ ವೇಸ್ಟ್ ಆಯ್ತು ಆಂಟಿ. ಆಂಟಿ ನಾಳೆಯಿಂದ ಬಿಡ್ಬೇಡ್ರಿ. ಅವತ್ತು ನಾನು ನಿಮಗೇನು ಹೇಳಿದ್ದು, ಒಂದು ಬಾರಿ ಕೊಲ್ತಾನೆ ಬಾರಿಸಿ ಅಂತ ಅಂದೆ ತಾನೆ. ನಾಳೆಯಿಂದ ಕೋಲ್ ಇಟ್ಕೊಳ್ರಿ. ಮಾಲೆ ಗಂಟೆ ಹೋಗೋದು, ಅಲ್ಲಿ ಮಾಲಲ್ಲಿ ಇಸ್ಕೊಂಡು ಕೊಡ್ತೀನಿ. ಈ ಸಲ ಬಿಡ್ತೀನಿ ಆಂಟಿ, ಅದಕ್ಕೆ ವೈಟ್ ಫೀಲ್ಡಿಗೆ ಹೋಗ್ತಿದ್ದೀವಿ. ಬರಪ್ಪ. ಹಾಂ ನಡಿ ಹೊಳ್ಳೋಣ. ಈಗ ನೋಡ್ಬಿಟ್ಟು ಹೆಂಗೆ ನಾಚ್ಕಂತಾನೆ. ನಾಚಿಕೆ ಬರಿಂದ ನಾಚಿಕೆ ಯಾಕಪ್ಪ? ಹಂಗಲ್ಲ ಇರ್ಕೊಂಡು ಹಿಂಗೆ ಅಡ್ಡ ಲ್ಯಾಂಡ್ಸ್ಕೇಪ್. ವಾಟ್ ಇಸ್ ದಿಸ್? ಅವನು ನಮ್ಮ ಅಭಿ ನೋಡ್ರಿ
ಯಾ ತಿಂಡಿ ಉಪವಾಸ ಬಾ. ತಿಂಡಿ ಮಾಡ್ಬೇಕಂತ ತಿಂಡಿ ಬೆಳಗ್ಗೆಂದೇ ಮಾಡಿದೆ. ಟೈಮ್ ಎಷ್ಟೀಗ? 11 ಗಂಟೆ ಅಷ್ಟೇ. ನಿನಗೆ ಅಂತಾನೆ 2 ಕಾಲೇಜ್ ಮಾಡಿರೋದು. ಈ ಥರ ಮೆಟ್ರೋದಲ್ಲೆಲ್ಲ ಟ್ಯಾಕ್ಸಿ. ಬೇಗ ನಡೆಯ ಮಾರ, ಮೆಟ್ರೋದಲ್ಲಿ ಸಿಗುತ್ತೆ ನೋಡಿ. ಮೆಟ್ರೋ ಇಲ್ಲ ನಿಂತಿದೆ, ಟ್ಯಾಕ್ಸಿ ಪೋಸ್ಟ್ ಹಾಕೊಂಡು. BMTC ಎಲ್ಲ ಗೋಲ್ಡ್ ಹಾಕೊಂಡಿದೆ, ಮೆಟ್ರೋ ಎಲ್ಲ ಟ್ಯಾಕ್ಸಿ ಮೂವಿ ಪೋಸ್ಟ್. ನಮ್ಮ ಮಾಧವರ ನೈಸ್ ರೋಡಲ್ಲಂತೂ ಯಾವಾಗಲೂ ಈ ಥರ ಜಾಮು. ಏನು ಮಾಡೋದು? ಮೆಟ್ರೋ ಬುಕ್ ಮಾಡೋದು ಹೆಂಗೆ ಅನ್ನೋದು ತೋರಿಸ್ತೀನಿ ನೋಡ್ರಿ. ಈ ವಾಟ್ಸಪ್ಪಲ್ಲಿ ನಂಬರಿಗೆ ಹಾಯ್ ಅಂತ ಹಾಕಿ. ಆಲ್ರೆಡಿ ನಾವು ಮಾಧವರದಿಂದ ಟಿಕೆಟ್ ಬುಕ್ ಮಾಡ್ತಾ ಇದ್ದೀವಿ. 3 ಮೆಂಬರ್ಸ್ಗೆ 270 ತೋರಿಸ್ತಿದೆ. ಮಿನಿಮಮ್ ಇಲ್ಲಿಂದ ಹೋಗಬೇಕು ಅಂದ್ರೆ 1.5 ಅವರ್ ಆಗುತ್ತೆ. ಟೈಮ್ ಬೇರೆ ಆಗೋಗಿದೆ. ಮಾಲ್ ಅವರೇ ಮೆಸೇಜ್ ಹಾಕಿದ್ದಾರೆ ನಮ್ಗೆ 10:00ವರೆಗೆ ನೀವು ಇಲ್ಲಿಂದ ಬಿಡಬೇಕು, ಕರೆಕ್ಟ್ ಟೈಮಿಗೆ ಬರ್ತೀರಾ ಅಂತ. ನಾವು ನೋಡಿದ್ರೆ 11:30 ಆಗಿದೆ. ಅಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನೆಷ್ಟು ಹೊತ್ತಾಗುತ್ತೋ ಅಂತ ಅದೂ ಗೊತ್ತಿಲ್ಲ ನಮಗೆ. ನನ್ನ ನಂಬರಿಗೆ ಎಸ್ ಎಷ್ಟಾಗ್ತದೆ? ಕಡೆ ಆಲ್ರೆಡಿ 3 ಇಸ್ಕೊಂಡಿದ್ದೀವಿ. ಈ 3 ಜನ ಹೋಗ್ತಾ ಇದ್ದೀವಿ. ಯಾರು ಏನಾಗಲ್ಲ, ಇಲ್ಲ ಹಿಂಗೆ ಹಿಡ್ಕೊಂಡು ಒತ್ತಿ ಓಪನ್ ಆಗುತ್ತೆ. ಕೊಡು. ಎಲ್ಲ ಕೊಟ್ಟೆ ಕಣೋ, ಅಲ್ಲೈತೆ ಒಂದು ನಿಮ್ದು ನಂದಾಯ್ತಾ? ಆಟೋರ್ ಬರ್ತದ, ಆಟೋರ್ ಬಂದ್ರೆ ನೀವು ವಯಸ್ಸಾದವರು ಮಾಡಿ ಹೇಳಿಸ್ತಾರೆ. ವಯಸ್ಸಾದವ್ರು ಬಂದ್ರೆ ಎತ್ಕೊಡ್ಬೇಕದು. ಫುಲ್ಲು ಖಾಲಿ ಇದೆ, ಯಾರು ಇಲ್ಲ. ಅದಕ್ಕೆ ಹೇಳೋದು ನಮ್ಮ ಏರಿಯಾಗೆ ಬಂದು ಮೆಟ್ರೋ ಹಾಕ್ತೀನಿ ಅಂತ. ಯಾವ ಏರಿಯಾ ಹೇಳ್ತೀರಾ? ಮಾಧವ. ನೀವು ಮಾಧವರದಲ್ಲಿ ಬಂದ್ಬಿಟ್ಟು ಮೆಟ್ರೋ ಹತ್ತಿದ್ರೆ ಯಾರು ಇರಲ್ಲ. ಆರಾಮಾಗಿ ಕುತ್ಕೊಂಡು ಮಾಡೋದು ಸ್ವಲ್ಪ ಮಾರ್ನಿಂಗ್ ಗಂಟೆಗೆ ಆದ್ರೂ ಮಾಡಿದ್ರೆ ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಹತ್ಬೋದಾಗಿತ್ತು. ಐಸ್ ಕ್ರೀಮ್ ಹಾಕ್ತೀನಿ. ಕಾಡು ನಾಡಾಯ್ತು. ರೇಟ್ ಜಾಸ್ತಿ ಆದ್ರೆ ಮಾತ್ರ ಯೋಚನೆ ಮಾಡೋದಿಲ್ಲ. ಎಷ್ಟು ಮೆಟ್ರೋ ಕೂತ್ಬಿಟ್ಟವ್ರೆ. ಏನ್ ಮಾತಾಡ್ತಾವ್ರ ಅಂದ್ರೆ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಬರ್ಬೇಕಾಗಿರೋದು? ತುಂಬ ಆಲ್ರೆಡಿ ಲೇಟ್ ಆಗಿದೆ. ನೋಡಿದ್ರೆ ಫುಲ್ ಎಲ್ಲರೂ ತುಂಬ ಜನ ಇದ್ದಾರೆ ನೋಡಿ, ಎಲ್ಲರೂ ಹೋಗ್ತಾವ್ರೆ. ಲೈಫಲ್ಲೇ ಇದೆ ಫಸ್ಟ್ ಟೈಮ್ 1 ಅವರ್ ಮುಂಚೆನೆ ಬಂದಿದ್ದೀನಿ ಮೂವಿ. 1 ಅವರ್ಗಂತೂ 5 ನಿಮಿಷ ಇದ್ದಾಗ ಮನೆ ಬಿಡ್ತಾ ಇದೆ. ಈ ಸಲ 3 ಅವರ್ ಮುಂಚೆನೆ ಬಿಟ್ಟಿದ್ದೀನಿ. 2 ಅವರ್ ಆಯ್ತು ಮನೆಯಿಂದ ವೈಟ್ ಫೀಲ್ಡ್ ಇಲ್ಲಿ ಬರೋದಕ್ಕೆ. ಇಲ್ಲಿಂದ ಇನ್ನೊಂದು 20 ನಿಮಿಷ ಜರ್ನಿ. ಇರೋದು 300 ಮೀಟ್ರು. ಆದ್ರೆ ಇಲ್ಲಿಂದ ಹುಡುಗರ ಜೊತೆ ಅಲ್ವಾ, ಹಂಗೆ ಹೋಗ್ತಾ ಟೀ ಎಲ್ಲ ಕುಡ್ಕೊಂಡು ಹೋಗೋಷ್ಟೊತ್ತಿಗೆ 20 ನಿಮಿಷ ಆಗೇ ಆಗುತ್ತೆ. ಇದು ಮಾತ್ರ ಪಕ್ಕ. ನಿಮ್ಗೆ ಹಂಗಲ್ಲ ಹಿಂಗೆನಾ? ಕಾಮೆಂಟ್ ಮಾಡಿ. ಇಲ್ಲಪ್ಪ, ಇಲ್ಲಿ ಯಾಕೋ ಜಾಮ ಇರದೆ. ರೋಡ್ ಸೈಡಲ್ಲಿ ಇರೋದೆಲ್ಲ ತೆಗಿತೀನಿ ಅಂದ್ರಲ್ಲ, ರೋಡಲ್ಲಿ ನಿಲ್ಸವ್ರಲ್ಲ, ಅದು ಪೊಲೀಸ್ ಸ್ಟೇಷನ್ ಮುಂದೆನೆ. ಪೊಲೀಸ್ ಸ್ಟೇಷನ್ ಅಲ್ಲ, ಅದಕ್ಕೆ ಹೇಳ್ತಿರೋ ಹಂಗೆ ಅವ್ರು ನಿಲ್ಸ್ಬೋದು. ಸೈಬರ್ ಕ್ರೈಮ್ ಇಲ್ಲಿಗೆ ಬಾರಪ್ಪ, ನಿನ್ ಮೊಬೈಲ್ ಕಾದೋಯ್ತಲ್ಲ, ಇಲ್ಲಿ ಹೋಗು, ಕ್ಲಿಯರ್ ಆಗುತ್ತೆ ನೋಡಿ. ಸೈಬರ್ ಅಲ್ಲಿಂದ ಡೈಲಿ ಇಲ್ಲಿಗೆ ಬಂದು ವಿಚಾರಣೆ ಮಾಡೋ ಅಷ್ಟರಲ್ಲಿ ಹೊಸ ಮೊಬೈಲ್ ತಗೋದು. ಇವನು ಅದಕ್ಕೆ 1 ವರ್ಷ ಆಯ್ತು ಇನ್ನು ಮೊಬೈಲ್ ಸಿಗ್ಲಿಲ್ಲ. ಹೊಸ ಮೊಬೈಲ್ 2 ತಗೊಂಡ್ಬಿಟ್ಟವ್ರೆ. ಮೊಬೈಲ್ ಅಂತೂ ಸಿಗ್ಲೇ ಇಲ್ಲ. ಲೂಲು ಮಾಲ್ ಅಂತ ಐತೆ. ಲೋಲು ಮಾಲು ಅಲ್ಲಿ ನೋಡಲ್ಲಿ ಅದ್ರ ಫ್ರಾಂಚೈಸಿ ಇರ್ತಲ್ಲ, ಲೋಲು ಸಿಟಿ. ಗೈಸ್ ಆಲ್ರೆಡಿ ಮಾಲ್ ಹತ್ರ ಬಂದಿದ್ದೀವಿ. ಇನ್ನೇನು ಒಳಗಡೆ ಹೋಗ್ಬಿಟ್ಟು ಎಂಟ್ರಾಗಿ ಇನ್ನೇನು 4DX ನೋಡಬೇಕು. ಎಲ್ಲ ಎಡೆ ಎತ್ಕೊಂಡು ಬರ್ತಾರಂತೆ. ನೋಡೋಣ ಹೆಂಗಿದೆ ಅಂತ. ಇದು ಮಾತ್ರ ಹಾಕೊಡ ಹೋಗಲ್ಲ, ಇದನ್ನೇ ಹಾಕೋದು. ಇದನ್ನ ಹಾಕಿರ್ತೀನಿ. ಎಡೆ ಎತ್ಕೊಂಡು ಏನ್ ಬರ್ತದೆ?
ಏನು ಅನ್ಕೊಂಡ್ಬಿಡ್ತಾರೆ. ಇಷ್ಟು ದಿನ ನಾವೆಲ್ಲರೂ ರಾಕಿ ಬಾಯ್ ಅಂತ ಹೇಳ್ತಿದ್ವಿ, ಅದು KGF ಇಂದ. ಈಗ ರಾಯ ಅಂತ ಹೇಳ್ತೀವಿ, ಆ ಥರ ಮಾಡಿದಾರಂತೆ. ನಮಗೂ ಗೊತ್ತಿಲ್ಲ, ಫಸ್ಟ್ ಹೋಗ್ತಾ ಇದೀವಿ. ಮುಂದೆ ಅಲ್ಲಿ ಹೋಗಿ ಟೈಟ್ಲು ಕಾರ್ಡ್ ಎಲ್ಲ ರಿವೀಲ್ ಮಾಡ್ತೀನಿ ಬನ್ನಿ. ನನಗೆ ಓಕೆ ಫೈನಲಿ ಬಂದಾಯ್ತು. ಇದೇ ತಾನೇ ಫಿನಿಕ್ಸ್? ಇದೆ ಫಿನಿಕ್ಸ್ ಮಾರ್ಕೆಟ್ ಸಿಟಿ. ಆದ್ರೆ ನೋಡಿದ್ರೆ ಫಿನಿಕ್ಸ್ ಅದು ಇನ್ನು ಎಷ್ಟು ಬಿಲ್ಡಿಂಗ್ ಕಟ್ತಾರೆ ಗುರು ಇಲ್ಲಿ ಈ ಮಾಲಲ್ಲಂತೂ ಆಟ ಸಾಮಾನುಗಳು ಇದಾವೆ. ನಿಮ್ಮ ಚಿಕ್ಕ ಮಕ್ಳನ್ನ ಏನಾದ್ರು ಕರ್ಕೊಬಂದ್ರೆ ಒಳ್ಳೆ ಆಟನ ಆಡ್ಬೋದು. ನೀವು ನಿಮ್ಮ ಪಾಡಿಗೆ ಮೂವಿ ನೋಡ್ತಾ ಇರಿ, ಮಕ್ಳನ್ನ ಇಲ್ಲಿ ಬಿಡ್ರಿ ಆಟ ಆಡ್ತಾರೆ ಅಂತ ಇವನು ಹೇಳ್ತಾನೆ, ಹಂಗೆ ಹೋಗ್ಬಿಡ್ಲಿ ರೋಡಿಗೆ. ನಾವು ಪ್ರತಿ ಸಲ ಬಂದಿದ್ದೀವಿ, ಬಂದಾಗಲೂ ಹುಡುಗರ ಜೊತೆನೆ ಬರ್ತೀವಿ. ಅದು ಯಾವಾಗ ಈ ಥರ ಆ ಹುಡುಗಿ ಜೊತೆ ಕೈ ಹಿಡ್ಕೊಂಡು ಬರ್ತೀವಿ ಅನ್ನೋದಂತೂ ಇದುವರೆಗೂ ಗೊತ್ತಾಗಿಲ್ಲ. ಆದಷ್ಟು ಬೇಗ ಇದ್ದಾರೆ ಒಬ್ರು, ಅದ್ಯಾರು ಅಂತ ಹೇಳ್ತೀನಿ ಅತಿ ಶೀಘ್ರದಲ್ಲಿ. ಮಂಗಳೂರು ಅದೆಲ್ಲ ಹೇಳ್ಬೇಡ ಕಣ. UG ಅಲ್ಲ, UGನೇ ತಾನೇ. ಮಲ್ಟಿಪ್ಲೆಕ್ಸ್ ಫಸ್ಟ್ ಫ್ಲೋರು ಇಲ್ಲಿರುತ್ತೆ, PVR UGಲಿ ಎಲ್ಲ ಇನ್ನೊಂದು ಈ ಮಾಲಲ್ಲಿ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಏನಂತ ನೋಡ್ತೀರಾ? ಇದು ಯಾವ ಹಬ್ಬ ಅಂತ ಕಮೆಂಟ್ ಮಾಡಿ ಬರೋಣ. ಓಣಮ್ಮಿಗೆ ಯಾವತ್ತಿರೋದು? ಇವತ್ತೇ ಅಲ್ವಾ? ಇವತ್ತು ಓಣಂ ಇದೆ, ಮತ್ತೆ ಈದ್ ಮಿಲಾದ್ ತಾನೇ ಇರೋದು. ಈದ್ ಮಿಲಾದ್ ಐತೆ, ಎರಡೂ ಐತೆ. ಓಣಂ ಬಗ್ಗೆ ಸರಿ, ಇವತ್ತು ಇಂಡಿಯಾದಲ್ಲಿ ಓಣಂ ಇದೆ. ಅದಕ್ಕೋಸ್ಕರ ಈ ಮಾಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಫುಲ್ ಗ್ರ್ಯಾಂಡಾಗೆ ಫ್ಲವರ್ಸ್ ಜೊತೆ ಆ ಚಿಕ್ಕ ದಾರ ಎಲ್ಲ ಬರುತ್ತಲ್ಲ, ಫುಲ್ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಅದೇನು ಗಣೇಶನ ಏನದು? ಅಲ್ಲ, ಏನೋ ಮಾಡಿದ್ದಾರೆ. ಓಣಂದು ಲೋಗೋ. ಓಕೆ, ಎಲ್ಲರಿಗೂ ಓಣಮ್ಮ ಶುಭಾಶಯಗಳು. ಎಸ್, ಬನ್ನಿ. ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಲೇ ಬಂದಿದ್ದೀನಿ. ಏನು ಪರ್ಚೇಸ್ ಮಾಡ್ತೀವಿ ಅಂತ ಗೊತ್ತಾಗಿಲ್ಲ, ಬನ್ನಿ. ಲೈಟಿಂಗ್ ಮಾತ್ರ ಚಿಂಜಾಗಿದೆ ನೋಡಿ. ಜಾಕೆಟ್ಸ್ ಆ್ಯಂಡ್ ಶಂಕರ್ ಮಾತಾಡ್ತಿಂಗೆ ಗೈಸ್, ಇತ್ತೀಚೆಗೆ ತಿರಮಸ್ ಅನ್ನೋದು ಎಲ್ಲ ಕಡೆ ಫೇಮಸ್ ಆಗಿದೆ. ನಾನೊಂದ್ಸಲ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಅದು ಈ ಮಾಲಲ್ಲಿ ಸಿಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ. ಬರೀ 260 ರೂಪಾಯಿ ಈ ಕೇಕು ಎಲ್ಲ ಐತೆ. ನೋಡಿ, ಬನಾನಾ ಪುಡ್ಡಿಂಗ್ 260 ರೂಪಾಯಿ. ಚಾಕ್ಲೇಟ್ ಏನೋ ಇದು, ಬನಾನಾ ಕೇಕ್. ಇಲ್ಲೇ ಶಂಕರ್, ಇಲ್ಲೇ ಪ್ರೈಸ್ ಕಮ್ಮಿ ಶಂಕರ್. ನಮ್ಮ ಮೇಲದಲ್ಲಿ 500 ರೂಪಾಯಿ ಕೊಡ್ಬೋದು. ಸಣ್ಣ ಕೇಕ್ ಇನ್ನೊಂದು ಎಷ್ಟು ಮಂಗೋಲಿಯಾ. ಲೈಟಿಂಗ್ ಅಂತ ತಿಂಡಿಯಾಗಿದ್ದೆ. ಹೌದಾ? ಮಾಲ್ ಅಂತೂ ಮಾತ್ರ ಪ್ರೀಮಿಯಂ ಆಗಿದೆ. ಒಂದಕ್ಕೆ ಲಾಚದಿಲ್ಲ. ಹುಡುಕ್ತಾ ಇದ್ವಿ ನೋಡಿ, ಇಲ್ಲ ಇದ್ದಾರೆ. ಏನ್ ಕೇಳಿದ್ರು ಕೊಡಿಸ್ತಾರಂತೆ. ಅದಕ್ಕೇನೆ ಒಂದು ಸಕ್ಕತ್ತಾಗಿರೋದನ್ನ ಏನಾದ್ರು ಕೇಳೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದೇ ನೋಡ ಕಾಸ್ಟ್ಲಿ ಯಾವ್ದು ಸಿಗ್ತಾನೆ. ಇಂಡಿಯಾ ಸರ್ಕಲ್ ತುಂಬಾ ನಮ್ಮ ನಾಗಿಣಿಗೆ ಇಷ್ಟ ಇಲ್ಲ ನೋಡೋಣ. ನಮ್ಮ ನಾಗಿಣಿಗೆ ಅಲ್ವಾ ಕೂಡ ಗಿಫ್ಟ್. ನಾಗಿಣಿ ಇಲ್ಲಿ ಗಿಫ್ಟ್ ನಿನಗೆ ಚೆನ್ನಾಗಿರುತ್ತೆ ನೋಡಿ. ಕೊಲಂಬಿಯಾ. ನಮ್ಮ ಶಂಕರ್ ಅವ್ರೀಗ ನನಗೆ ಕೊಲಂಬಿಯಾದಲ್ಲಿ ಒಳ್ಳೆ ಡ್ರೆಸ್ ಕೊಡ್ತಾರೆ, ಜಿಮ್ಮಿ ಹಾಕೊಂಡು ಹೋಗಿ. ಏನಂತೀರಾ? ಕಡೆ ಏನಿಲ್ಲ, ಬಾರಲ್ಲ. ಇದೇನು ಮಿಕ್ಸಿ ತಳಕ್ ಬಂದಿದ್ಯಾ? ಇಲ್ಲಿ ನೋಡಬಿ, ಸಕ್ಕತ್ತಾಗವೆ ಜಾಕೆಟ್ಸ್ ಎಲ್ಲ. ಐ ಡೋಂಟ್ ಲೈಕ್ ಇಟ್ ದಟ್. ಐ ಡೋಂಟ್ ಲೈಕ್ ದಿಸ್ ಮಾಲ್. ಯಾರು ಅವರ? ನೋಡಿ ಇವ್ರು ಹಿಂಗೆ ಅಧಿಕ ಪ್ರಸಂಗ. ಅಲ್ಲಿ ಐಫೋನ್ ಐತೆ, ಬಾ ಐಫೋನ್ ಅಲ್ಲಿ ತಗೋಣ. ಎಲ್ಲಿ? ಕ್ರೋಮಾ. ಐಫೋನ್ ಅಲ್ಲಿ ಎಂತ ಇದೆಯಾ? ನೀ ಕ್ರೋಮಾದಲ್ಲಿ ತಗೋಬೇಕಾಯ್ತವಿ, ನೀಟಾಗಿ ಮಾಡ್ಕೊಟ್ಟಿರೋದು. ಇನ್ನೇನು ತಗೊಂತೀನಿ ಇನ್ನೊಂದು ಸ್ವಲ್ಪ ದಿವಸ. ಐಫೋನ್ ಅವತ್ತು ತಗೋಬೋದಾಯ್ತು, ಅದು ಆಗ್ಲಿಲ್ಲ. ಅದು ಎಷ್ಟೋ ಇತ್ತೀಚೆಗೆ ಕ್ಯಾಪ್ ಕಟ್ ಎಡಿಟಿಂಗ್ ಕಲಿತಾನೆ. ಅವ್ನು ಎಡಿಟಿಂಗ್ ಕಲಿತ ತಕ್ಷಣ ಐಫೋನ್ 18 Pro Max ಬಂದಿರುತ್ತೆ ಅಂತೀಯಾ? ಅದು ಪಕ್ಕ ಆಲ್ರೆಡಿ ಅಡ್ಜಸ್ಟ್ ಆಗ್ತೈತೆ, ಇನ್ನೇ ಸ್ವಲ್ಪ ದಿವಸ ಬರುತ್ತೆ. ಅದಕ್ಕೆ ಸರ್ ಹೇಳೋದು, ಕಷ್ಟಪಟ್ಟು ದುಡಿಬೇಕು ಅಂತ. ಕಂಟೆಂಟ್ ಕ್ರಿಯೇಷನ್ಸ್ ಅದು ಒಳ್ಳೆ ದುಡ್ಡಿದೆ.
ಬಂದ ಈಗ ಅರ್ಥ ಆಗಿದೆ. ದುಡ್ಡಿದೆ ಅನ್ಬಿಟ್ಟು ದುಡ್ಡು ಮಾಡ್ಬೋದು ಅಂತ ಬಂದ್ರೆ 3 ನಾಮನೆ ಎಂಜಾಯ್ ಮಾಡೋಕ್ಕೋಸ್ಕರ ಮಾಡ್ಬೇಕಷ್ಟೇ, ಅವಾಗಲೇ ಕ್ಲಿಕ್ ಆಗೋದು. ದುಡ್ಡು ಮಾಡಬೇಕು ಅಂತ ಮಾಡಿದ್ರೆ ಆಗಲ್ಲ. ಹೇಳ್ಬಿಟ್ಟು ಇಸ್ಕ. ನಂದು ಐಡಿ ಇಲ್ಲ. ಏನಾಯ್ತು ನಿಂದು ಐಡಿ? ನಮ್ಗೆ ಐಡಿ ಕೊಡಲ್ಲ. ಡಾಮಿನರ್ಸ್ ಐಡಿ ಲಾಗಿನ್ ಐಡಿ ಹೇಳು, ಕಮ್ಮಿ ಕೊಡ್ತಾರೆ. ಕೊಡಲ್ವಾ? ಇಲ್ಲ ನಿಂಗೆ ಗೊತ್ತಿಲ್ಲ ಯಾರು ಇರ್ತಾರೆ ನೋಡು, ಫೋನ್ ಹಾಕ್ಸು. ಹಾಂ ನಮ್ಮ ಏರಿಯಾ ಸೈಡ್ ಅಂದ್ರೆ ಗೊತ್ತಿಲ್ಲ, ನಾವು ಅಲ್ಲಿಂದ ಫೋನ್ ಹಾಕ್ಸು. ಫೋನು ಒಂದೇ ಒಂದು ಫೋನ್ ಕಾಲು ಮೇಲೆ ಐತೆ ಕಣ ಪೈವಾರು. ಇಲ್ಲಿ ಏನಾಯ್ತು? ಮೇಲೆ ಐತ್ ಬಿಡಿ, ಏನಾಯ್ತಲ್ಲ ಹಾಕಳನ್ ಬಾ. ಹೊರದಾಗೈತ ಬಿಲ್ಲಿ ಹಾಕಳನ್ ಬಾರ, ಹಾಕಬಹುದು. ಹಾಕಬಹುದು. ಇಲ್ಲೇ ರೆಡಿ ಮಾಡೋದು. ಹಾ ಈ ಗಮ್ ಅಂತ ನೋಡಿ. ಯು ಹ್ಯಾವ್ ಟ್ರೈ? ಡೋಂಟ್ ಟ್ರೈ. ಐ ಡೋಂಟ್ ಟ್ರೈ. ಎಷ್ಟು ಅನ್ನೋದು ಮೈ ಒಪ್ ಅಲ್ಲಿ ಅದು ಹಿಂಗೆ ಮಾಡಿದ್ರೆ ಗೊತ್ತಾಗುತ್ತದೆ. ಅದೇ ಪೇಪರ್ಗೆ ಹಾಕ್ಬಿಟ್ಟು ಸ್ಮೆಲ್ ನೋಡ್ಬೇಕು. ಅಭಿ ಒಳ್ಳೆ ಬಾರ ಹಾಕೊಂಡು ಬಾರನ ಹತ್ರ ಇದ್ದರೆ ಇಷ್ಟೊತ್ತಿಗೆ ಒಳಕ್ಕೆ ಹೋಗ್ಬಿಡ್ತಿದ್ದೆ ನಾನು. ಹಾಗೆ ನಿಂದು ಅವಿಗೆ ಒಂದು ಫೋನ್. ಸುಮ್ಮನೆ ಇರಲಿ, ಅದ್ಯಾಕೆ ಪದೇ ಡವು ಅಂತೀಯಲ್ಲ. ಪ್ರೇಮಿಗಳಿರೋದೇ ಏನು ಇವನಿಗೆ ಮೊನ್ನೆ ಬ್ರೇಕಪ್ ಮಾಡಿಕೊಟ್ಟಿದ್ದೆ ಅಭಿ, ಆದ್ರೆ ಮತ್ತೆ ಪಟಾಯಿಸ್ಕೊಂಬಿಟ್ಟ. ಇಂಥವೆಲ್ಲ ನಿಜ ಹಾಕ್ಬಿಡೋ. ಇದನ್ನೇ ಟ್ಯಾಂಪಲ್ ಹಾಕಂಡ್ ನಾನು. ಯಾಕೆ ಹೇಳು? ಐ ಆಮ್ ದಿ ಸಿಂಗಲ್, ಯು ನೋ. ಐ ಆಮ್ ಸಿಂಗಲ್. ಸಿಂಗಲ್ ಪಕ್ಕ ನಿನ್ ಡೌ ಮೇಲೆ ಆಣೆ. ನಾನು ಡೌ ಮೇಲೆ ಸಿಂಗಲ್. ಹಿಂದೆ ಅಲ್ಲಿ ನೋಡೋದು ಹೆಂಗ್ ನೋಡ್ತವ್ರೆ. ನಾನು ಯಾರಿಲ್ಲ, ಬಿಟ್ಟೋದ್ಲು ಕೆಳಗಡೆ ಒಂದು ಇದು ನೋಡಿದೆ ಫುಲ್. ಮತ್ತೆ ರೀಕನೆಕ್ಟ್ ಆಗಲ್ಲ ಅವಳು. ಆಗಲ್ಲ. ಯಾಕೆ? ಆಗಲ್ಲ. ಮತ್ ಮೊನ್ನೆ ತ ನಂದಿ ಬೆಟ್ಟ ಕರ್ಕೊಂಡು ಹೋಗಿದ್ದೆ. ನಂದಿ ಬೆಟ್ಟದ ಸಂದಿಗೊಂದಿಗೆ ನನ್ನ ವೈದ್ಯನು ಚೆನ್ನು. ಮ್ಯಾಪು ನೋಡಿ ಫ್ರೆಂಡ್ಸ್, ನಾವು ಐಫೋನ್ ತಗೊಂಡ್ಬಿಟ್ಟಿರೋ ಬರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಈಗ ಪಾರ್ಟಿ ಇವ್ರ ತಾನೇ ಕೊಡ್ಸ್ಬೇಕು. ಇವ್ರು ಇನ್ನೂ ತಗೊಂಡಿಲ್ಲ. ಅದಕ್ಕೆ ಇಲ್ಲಿ ನಮಗೆ ಏನೋ ಚೆನ್ನಾಗಿ ಯಾವ್ದು ಇದು ಗಿಫ್ಟ್ ಬೇಕು ಅಂದಲ್ಲ. ಬಾ ನಮ್ ನಾಗಿನ ಬರ್ಡೇ ಇದ್ ನಾಡಿದ್ದು, ಒಳ್ಳೆ ಗಿಫ್ಟ್ ಕೊಡೋಣ ಅಂತ. ಹೌದು ಅಲಿಯಾ, ನಾಗಿಣಿಗೆ ಏನ್ ಕೊಡೋಣ? ಅವ್ಳು ಚೇಳ್ ಚಪಾತಿ. ಈ ತರ ಕೊಡು. ನಾಗಿಣಿ ನಿನಗಿದು ಓಕೆನಾ? ನೋಡಿ, UV 400 ಪ್ರೊಟೆಕ್ಷನ್. ಯಾವುದೇ ಕಾರಣಕ್ಕೂ ಬಿಸಿಲು ಹಂಗೆ ಇದ್ದಿದ್ದದು. ಇದನ್ನ ಮಡ್ಚಿಕ್ ಕೊಟ್ಟಿದ್ದ. ಬಾರ್ಬೆಕ್ಯೂ ನೇಷನ್. ಬಾರ ಇದು ಹಾಕೊಳ್ಳೋಣ ಒಂದ್ ಸ್ವಲ್ಪ. ಏನಕ್ಕಂತೀಯ? ವೈನಾ? ಅಲ್ಲ, ಅದೇ ಸ್ವಲ್ಪ ಟೇಸ್ಟ್. ಫಿಲಮ್ ನೋಡೋಣ ಅಂತ ಬಂದ್ಬಿಟ್ಟು ನಮ್ಮ ಮಕ್ಕಳು ಏನ್ ಮಾಡ್ತಾರಂದ್ರೆ ಬರ್ರೇ ಇವೇ ಮಾಡೋದು. ಏನ್ ಮಾಡ್ತಾರೆ ನೋಡಿ, ಅದು ಎಣ್ಣೆ ಅನ್ಕೊಂಡ್ಬಿಟ್ಟು ಬಂದವ್ರೆ. ಅದೇ ಇದು ಎಣ್ಣೆ ಅಲ್ಲ, ಜ್ಯೂಸ್ ಅಂದ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ. ಇರಲಿ ಮಾಡಬೇಡ. ಇರಲಿ. Can you feel the groove? Grab somebody, let it go. Ooh, everybody, can you feel the groove? Grab somebody, let it go. Ooh, everybody, grab somebody. Everybody, grab somebody. ಉತ್ತರ ಬಿಡ್ತೀವಿ ಆಮೇಲೆ ಕೆಳಕ್ಕೆ. ಅಯ್ಯಯ್ಯ, ಆಲ್ರೆಡಿ ಬಂದಿದ್ದೀವಿ. ಫುಲ್ ಕಿರ್ಚಾಡ್ತಾವ್ರೆ. ಥಿಯೇಟ್ರ್ ಕಿರ್ಚಾಡ್ತಾರೆ ಅಂತ ಕೇಳಿದ್ದೆ. ಇವು ಮಾಲಲ್ಲೂ ಕಿರ್ಚಾಡ್ತಾವ್ರಪ್ಪ ಇವರು. ಎಲ್ಲ ನಮ್ದೇ. ಅದು 4DX ಅಲ್ಲಿ ನೋಡ, ಹಂಗೆ ಮೊಬೈಲ್ ಯಾವ್ದೋ ಮಾಡಿರೋ ಹತ್ತದು ಇಲ್ಲೈತೆ ಹೆಚ್ಚು, ಇದೆ ಹೆಚ್ಚು. 4, 5, 6
ಶಂಕರಕ್ಕೆ ಮಾತ್ರ ಹೈ ಕ್ಲಾಸ್ ಟಿಕೆಟ್. ಹೆಂಗೆ ಲಾಸ್ಟ್ ಚೆನ್ನಾಯ್ತಲ್ಲ ಸೀಟು, ಸ್ಪೀಕರಿಂದ ಕರೆಕ್ಟಾಗಿ ಬೆಂಡ್ ಆಗಲ್ಲ ಅಷ್ಟೇ. ಹಿಂಗೆ ನೋಡು, ಹಿಂಗೆ ಕಾಲು ಇಲ್ಲ ಅಬ್ಬಿ, ಅದು ಸ್ಪ್ರೇ ಇಲ್ಲ, ಶೇಕಿಂಗ್ ಇಲ್ಲ ಅನ್ಸತ್ತಬ್ಬಿ. ಎಲ್ಲಿ ಶೇಕಿಂಗ್ ಇಲ್ಲ ಅನ್ಸುತ್ತೆ, ಸ್ಪ್ರೇ ಎಲ್ಲಿಂದ ಬರುತ್ತೆ? ಇಲ್ಲ ಬಿಡಲಿ ಹಂಗಾದ್ರೆ ಇದು. ಇಲ್ಲಿ ಕಾಲೆತ್ತು ಎಲ್ಲಿ ಎಲ್ಲೈತೆ ನೋಡು, ಇದು ಬಬಲ್ಸ್ ಐತಲ್ಲ, ಇದೆ ಅದಲ್ಲ, ಸ್ಪ್ರೇ ಬರೋದಲ್ಲಿ ಬರುತ್ತೆ. ಅಲ್ಲ ಇದು ಬರುತ್ತೆ, ಮಗು ಹೊಡಿತದಲ್ಲ, ಸೆಂಟ್ ಅವೆಲ್ಲ ಎಲ್ಲಿಂದ ಬರುತ್ತೆ? ಇಲ್ಲಿ ನಾನು ನೋಡಿರೋ ಪ್ರಕಾರ ಇಲ್ಲೊಂದು ಇದು ಇರುತ್ತೆ, ಇರುತ್ತೆ, ಇದರಿಂದ ಬರುತ್ತೆ. ಹಾಕು ಇವಾಗ ಬೇರೆ ಯಾವ್ದು ಇರಿಟೇಟ್ ಮಾಡಬೇಕು, ಬೀಟು ಏನಿದೆ. ಇಲ್ಲೇ ಪಟ್ಟ ಇರೋ ಟೈಮ್ ಬಂದಾಗ ಹಠ ಬಿಟ್ಟು ತಲೆ ತಗ್ಸಿ ನೀನ್ ನಿಲ್ಬೇಕಾಗತ್ತೆ. ಇದೆಲ್ಲ ಸಿಂಹಾಸನದ ಮೇಲೆ ಕೂತು ಬರೀ ಆಡಳಿತ ನಡೆಸೋಕೆ. ರೂಪಾಗಿ ಹೋಗಿದ್ರೆ ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿ ಹೋಗಾಡಿರೋದು ಅಂದ್ರೆ ಲೈಟ್ ಎಲ್ಲ ಗುರು. ನನ್ನೇನೋ ಅಲ್ಲೇನು ತೋರ್ಸೋದ ಟೂತ್ ಪಿಕ್ ಕೊಡು. ಎಲ್ಲಿ ಚೇರ್ ಹೆಂಗೋ ಬಿಟ್ಕೊ ಏನ್ ಮಾಡ ಎದೆ ತೆಗೆದು ರಕ್ತ ನನ್ನ ಮೈ ಮೇಲೆ. ಮೇಘ ನನ್ನ ಅರ್ಥ ಮಾಡ್ಕೋ. ನಮ್ಮಿಂದ ನಮ್ಮನ್ನು ಕಾಪಾಡೋದಕ್ಕೆ ಯಾರಿಂದನೂ ಆಗಲ್ಲ. ಈ ಟ್ಯಾಕಿಸಾಗ ಅರ್ಧಂಬರ್ಧಲ್ಲಿ ಲೈಟು ಟ್ಯಾಕಿಸ ಮಾಲ ಏನೂ ಗೊತ್ತಿಲ್ಲ. ಒಂದಂತೂ ನೆಟ್ಟಕ್ಕೆ ಕಲ್ತಿದ್ದು ಏನಂದರೆ ನೆಕ್ಸ್ಟ್ ಟೈಮ್ ಅಂತೂ ಪಿ ವಿ ಆರ್ ಹೋಗ್ಲೇಬಾರ್ದು ಅಂತ. ಅಲ್ರಿ ಶಂಕರ್, ನಿದ್ದೆ ಬಂದಾಗ ಎದಳ್ಸೋದು ನಿಜ ತಾನೆ. ಏನಾರು ಬಿಟ್ಟಿರ ಯಾರಪ್ಪ ಇದು? ಹೇಳ್ತಾವು ಎಕ್ಸಿಟ್ ಆಯ್ತಪ್ಪ. ಇಲ್ಲಿ ಅರ್ಧಂಬರ್ಧ ತಿಂದ್ಬಿಟ್ಟವ್ರು. 500 ರೂಪಾಯಿ ಕೊಟ್ಟರು ವೇಸ್ಟ್ ನೋಡಿ. ಇದೇ 4DX. ಓ ಬಾ 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 ಅಲ್ಲಾಡೇದ್ ಬಿದ್ದೈತೆ ಅಷ್ಟೇ. ಇದೇ ಫ್ರೆಂಡ್ಸ್ 4DX ಅಂದ್ರೆ. ಏನಾದ್ರೂ ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗ್ಲಿಲ್ವಾ? ಲಾಸ್ಟಿಗೆ ವರ್ಣನ ಒಬ್ಬ ಡೈಲಾಗ್ ನೋಡ್ದ. ಥ್ಯಾಂಕ್ಸ್ ಕಣಕ್ಕೂ. ಫೈನಲಿ ಮೂವಿ ಮುಗಿಸ್ಕೊಂಬಂದಾಯ್ತು. ವೈಟ್ ಫೀಲ್ಡ್ ಇವನವ್ರೆ ವೈಟ್ ಫೀಲ್ಡು. ಅವನು
ಯಾಕೆ ನೋಡಿ ಯಾಕೆ ಸಂಗೀತ ಚೆನ್ನಾಯ್ತಾ ಸೂಪರ್ ಅಲ್ಲ ನಿದ್ದೆ ಬಂದಾಗಲೇ ಎದಳ್ಸಕ್ ಚೆನ್ನಾಗೈತೆ ಅಯ್ಯೋ. ಇದು ಬೆಳಕರ್ದೇ ಐತೆ ನಾ ಇಷ್ಟೊತ್ತಿಗೆಲ್ಲ ಕತ್ಲ ಇರ್ತ ಅನ್ಕೊಂಡಿದ್ದೆ ಹೋಗಾಯ್ತಾ ನಾವು ಆಮೇಲೆ ಎಲ್ಲಿ ಹೇಳಿದ್ದು ನಾವು ಅಲ್ಲಿ ಅದು ನೀನು ಹೇಳಿದ್ದು ಇದಲ್ಲ ಫೈನಲಿ ಮೂವಿ ಅಂತ ಮುಗೀತು ಟಾಟಾ ಬಾಯ್ ಗುಡ್ ನೈಟ್